ಉತ್ತರ ಕೊಡ್ತಾ ಇದ್ದೀನಿ. ಕ್ವಶನ್ ಕೇಳಿದ್ದಾರೆ, ನಾನು ಉತ್ತರ ಮುಗಿಸಿದ ಮೇಲೆ ಬೇಕಾದ್ರೆ ಕ್ಲಾರಿಫಿಕೇಶನ್ ಕೇಳಲಿ. ಈಗ ಮಧ್ಯದಲ್ಲಿ ಎದ್ಬಿಟ್ಟು ಗಲಾಟೆ ಮಾಡಿದ್ರೆ ಮಾಡ್ತೀರಾ? ಎದುರಲ್ಲ, ರಾಜ್ಯದ ಜನ ನೋಡ್ತಾ ಇದ್ದಾರೆ, 7 ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ. ನೀವು ಹೇಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಈ ರಾಜ್ಯಕ್ಕೆ ಅಂತ ಹೇಳಿ 7 ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ. ಮಾಹಿತಿ ಕೊಡ್ತಾ ಇದ್ದೀವಿ. ಅವ್ರು ಕೇಳ್ತಾರೆ, ಅವ್ರು ಕೇಳಿದ ಮೇಲೆ ಏನಾದ್ರು ಇದ್ರೆ ನಿಮ್ ಪರ್ಮಿಷನ್ ತಗೊಂಡು ಕೇಳಿ. ಅದು ಬಿಟ್ಬಿಟ್ಟು ಮಧ್ಯದಲ್ಲಿ ಅದರ ಅರ್ಥ ಅವರು ತಪ್ಪು ಮಾಡಿದ್ದಾರೆ, ತಪ್ಪುಗಳನ್ನು ಹೇಳ್ಬಾರದು ಅಂತೇಳಿ ಗಲಾಟೆ ಮಾಡಿದ್ದಾರೆ. ಈಗ ಸಭಾಪತಿಯವರೇ ನಾನು ಪ್ರಶ್ನೆ ಕೇಳಿದ್ದೀನಿ. ಅವರು ಪ್ರಶ್ನೆ ಕೇಳಿರೋರು, ನೀವೊಂದು ಪ್ರಶ್ನೆ ಕೇಳಿದ್ರು ಅವರು ಉತ್ತರನೇ ಮುಗಿಸಿಲ್ಲ, ಮುಗಿಸಿಲ್ಲ. ವೆಂಕಟೇಶ್ ಕೇಳಿ ಕೊಡ್ರಿ, ನೀವು ಕುತ್ಕೊಳ್ಳಿ, ಕುತ್ಕೊಳ್ಳಮ್ಮ. ವೆಂಕಟೇಶ್ ಕೇಳಿ ಕೇಳಿ, ಒಂದು ನಿಮಿಷ ಕೇಳಿ. ಸಭಾಪತಿಯವರೇ ಒಂದು ನಿಮಿಷ, ಸಭಾಪತಿಯವರೇ ಒಂದು ನಿಮಿಷ, ಸರಿಯಲ್ಲ ಇದು. ಸಭಾಪತಿಯವರೇ ನೋಡಿ, ಈಗ ನಿಮ್ಗೆ ಹೇಳ್ತೀನಿ ನೋಡಿ, ಹೇಳ್ತೀನಿ ನೀನು ಇಲ್ಲ ಕೇಳಿ. ಕೊಡ್ರಿ, ಅದನ್ನ ಕಡತದಿಂದ ತೆಗೆದುಹಾಕೋದು, ಕಡತದಿಂದ ತೆಗೆದ್ರೆ ನಮ್ಮ ಸದನದ ನಿಯಮಾವಳಿಗಳು ಬೇಕಾಗಿಲ್ಲ ಇವರಿಗೆ. ನಿಯಮಾವಳಿಗಳು ಮಾತಾಡಬಹುದು, ಕಡತದಿಂದ ತೆಗೆಯುವುದು ನಿಯಮಾವಳಿಗಳ ಪ್ರಕಾರ ಮಾತಾಡಿ. ಕಡತದಿಂದ ತೆಗೆಯಲಾಗಿದೆ. ಗವರ್ಮೆಂಟ್ ಈಸ್ ರೆಡಿ ಟು ರಿಪ್ಲೈ ಎನಿ ಕ್ವಶನ್, ಎನಿ ಕ್ವಶನ್, ಎನಿ ಮ್ಯಾಟರ್. ನೀವು ಮಧ್ಯದಲ್ಲಿ ಎದ್ದು ಗಲಾಟೆ ಮಾಡ್ತೀವಿ, ಉತ್ತರ ಹೇಳುವಾಗ ಗಲಾಟೆ ಮಾಡ್ತೀವಿ ಅಂತಂದ್ರೆ ಒಂದ್ ನಿಮಿಷ, ಇದು ಸಂಸದೀಯ ವ್ಯವಸ್ಥೆ ಲಕ್ಷಣ. ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಸಂಸದೀಯ ವ್ಯವಸ್ಥೆ ಲಕ್ಷಣ, ಇದು ಸಂಸದೀಯ ವ್ಯವಸ್ಥೆಗಳ ಮುಖ್ಯಮಂತ್ರಿಗಳು ನಿಮ್ಮ ಗೂಂಡಾಗಿರಿಗೆ ಎದುರಲ್ಲ, ಸತ್ಯವನ್ನೇ ಹೇಳ್ತೀನಿ, ಸತ್ಯವನ್ನ ಹೇಳ್ಬಾರದು ಅಂತಕ್ಕಂಥದ್ದು ಉದ್ದೇಶ. ಸತ್ಯ ಗೊತ್ತಾಗಬೇಕು, ಈ ಸದನಕ್ಕೆ ಗೊತ್ತಾಗಬೇಕು, ರಾಜ್ಯದ ಜನರಿಗೆ ಗೊತ್ತಾಗಬೇಕು. ಕರ್ನಾಟಕದ ಜನ ಇವರಿಗೆ ಇವತ್ತು ಶ್ರೀ ಅಂತ ಹೇಳ್ತಾ ಇದ್ದಾರೆ. ನಾಚಿಕೆ ಆಗಲ್ಲ. ಶಬ್ದ ಸರಿಯಲ್ಲ, ವಾಪಸ್ ತಗೊಳ್ಳಿ ಶಬ್ದವನ್ನು. ನಮ್ಮ ತೆರಿಗೆ, ನಮ್ಮ ತೆರಿಗೆ, ನಮ್ಮ ತೆರಿಗೆ, ನಮ್ಮ ತೆರಿಗೆ, ನಮ್ಮ ತೆರಿಗೆ, ನಮ್ಮ ತೆರಿಗೆ